ಮಧ್ವಾಚಾರ್ಯರು ಶಪಥ ಮಾಡಿ ಹೇಳಿದ್ದಾರೆ. ಹೇಳಿ ನೀವು ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿ ನಿಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅಂದರೆ ಕೇಳಿ, ಚಾಲೆಂಜ್ ಅಂತಾರೆ ಮಧ್ವಾಚಾರ್ಯರು. ನಮಗೆ ಅದರ ಎಚ್ಚರ ಇಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಹರಿನಾಮಕ್ಕೆ ಅಷ್ಟು ಬಲ ಇದೆ. ತಮಾಷೆಗಾಗಿ ಗೋವಿಂದ ನಾರಾಯಣ ಅಂದರೂ ಅನಂತ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ. ಗಾಡೀಲಿ ಹೋಗ್ತಾ ಇರ್ತೇವೆ, ಹಂಪು ಎತ್ತಿ ದಡಾರ್ ಅಂತ ಹಾಕುತ್ತೆ ಗಾಡಿ. ಅಯ್ಯಪ್ಪ ಅನ್ಬಾರ್ದು, ನಾರಾಯಣ ಅನ್ಬೇಕು. ಯಾರಾದರೂ ರಾತ್ರಿ ಮಧ್ಯೆ ಬಂದು ಹೀಗೆ ತಟ್ಟಿದ್ರೆ ಯಾರು ಅನ್ಬಾರ್ದು, ಗೋವಿಂದ ಅನ್ಬೇಕು. ನೋಡಿ, ಪ್ರಾಕ್ಟೀಸ್ ಮಾಡಿ ನೋಡಿ. ಇವತ್ತು ರಾತ್ರಿ ಬಂದು ತಟ್ಟುತ್ತಾರೆ ಯಾರಾದರೂ. ಪಾತ್ರೆ ಹಿಡ್ಕೊಂಡು ಹೋಗ್ತಾ ಇದ್ರು, ಕಾಲ್ ಜಾರಿತು, ಸ್ಟೆಪ್ಪು ದಡ್ಡ ಬಿದ್ರು, ಗೋವಿಂದ ಅನ್ನಿ ಬಿದ್ರು ಅಂತ ಅರ್ಥ. ಕರೆಂಟ್ ಹೋಯ್ತು, ಗೋವಿಂದ ಅನ್ನಿ. ದಾಸರು ಹೇಳಿಕೊಟ್ರು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಎಷ್ಟೇ ಜೀವನದಲ್ಲಿ ಕಷ್ಟಗಳು ಬರಲಿ, ಗೋವಿಂದ ಗೋವಿಂದ ಅನ್ನಿ. ಹೂವೆತ್ತಿದ ಹಾಗೆ, ಹತ್ತಿ ಎತ್ತಿದಂತೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಬೆಳಿಗ್ಗೆ ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಸಂಜೆಯ ತನಕ ನೀವು ಬಂದದ್ದೆಲ್ಲ ಬರಲಿ, ಗೋವಿಂದ ಅನ್ನಿ. ನಮ್ಮ ಬದುಕಿನ ಎಲ್ಲಾ ಕಷ್ಟ ಪರಿಹಾರ ಮಾಡ್ತಾನೆ.